ಎಲ್ಲರಿಗೂ ಅಸ್ಸಲಾಂ ವಲೈಕುಮ್. ಇವತ್ತು ನಾನು ಮಾತಾಡಬೇಕಾಗಿರೋ ವಿಷಯ ಏನಂದರೆ, ಪ್ರಮೋದ್ ಮುತಾಲಿಕ್ ಅವ್ರ ಬಗ್ಗೆ ಮಾತಾಡಬೇಕು. ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ನಲ್ಲಿ ಒಂದು ಮಾತು ಹೇಳ್ತಾರೆ, ಮುಸಲ್ಮಾನರ ಹತ್ರಿಂದ ನೀವು ಏನು ಉಗಾದಿಗಂತ ಏನು ತಗೊಳ್ಬೇಡಿ. ಅವರು ಆಹಾರ ಪದಾರ್ಥಗಳಲ್ಲಿ ಅವರು ಉಗುಳ್ತಾರೆ ಮತ್ತು ಅದರಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾರೆ ಅಂಥದ್ದೆಲ್ಲ ಮಾತು ಹೇಳ್ತಾರೆ. ಹಲಾಲ್ ಮುಕ್ತ ಯುಗಾದಿ ಮತ್ತು ಹಲಾಲ್ ಮುಕ್ತ ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ನಾನು ಎಲ್ಲ ಹಿಂದೂಗಳಿಗೆ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಹೂವು, ಹಣ್ಣು, ತರಕಾರಿ ಇರ್ಬೋದು, ಕಾಯಿ ಇರ್ಬೋದು, ಕರ್ಪೂರ, ಕುಂಕುಮ, ತೆಂಗಿನಕಾಯಿ ಇವೆಲ್ಲವೂ ಕೂಡ ಹಲಾಲನ ಮೂಲಕ ಮಾರಾಟ ಮಾಡ್ತಾರೆ. ಸೊ ಅದನ್ನು ಖರೀದಿ ಮಾಡಬಾರ್ದು ಅಂತನ್ನುವಂಥದ್ದು ಹಿಂದೂಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಲಾಲ್ ಅಂತಂದರೆ ಎಲ್ಲ ತಿನ್ನೋ ವಸ್ತುಗಳ ಮೇಲೆ ಉಗುಳುತ್ತಾರೆ, ಹೇಸಿಗೆ ಮಾಡ್ತಾರೆ, ಮೂತ್ರ ಮಾಡ್ತಾರೆ. ಸೊ ಅಂಥ ವಸ್ತುಗಳನ್ನು ನಾವು ಖರೀದಿ ಮಾಡಿ ನೈವೇದ್ಯ ಮಾಡೋದು, ಪೂಜೆ ಮಾಡೋದು ಇದು ಸರಿಯಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಎಷ್ಟು ಸುಳ್ಳಿನ ಮಾತು, ಹೇಗೆ ಹಿಂಗೆ ಓಪನ್ ಆಗಿ ಬಂದು, ಅದು ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಒಂದು ಮಾತು ಒಬ್ಬ ಮಾತಾಡುವಾಗ ಅದರಲ್ಲಿ ಬೆಲೆ ಇರಬೇಕು. ಮಾತಾಡಿದ್ರೆ ಕೆಲವ್ರಿಗೂ ಅದು ಅರ್ಥ ಮಾಡೋ ರೀತಿಯಲ್ಲಿ ಇರಬೇಕು. ಊಟ ಆಹಾರದಲ್ಲಿ ನೀವು ಉಗುಳ್ರಿ ಮತ್ತೆ ನೀವು ಮೂತ್ರವನ್ನು ಅದರಲ್ಲಿ ಊಟದಲ್ಲಿ ಹಾಕಿ ಅಂತ, ಇಲ್ಲ ಆಹಾರ ಪದಾರ್ಥದಲ್ಲಿ ಹಾಕಿ ಅಂತ ಎಲ್ಲಾದ್ರೂ ಹೇಳಲಾಗಿದೆಯಾ? ಮತ್ತೆ ಯಾವುದೇ ಒಂದು ಆಧಾರ ಇಲ್ಲದೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾತಾಡ್ಬೋದಾ ಇಲ್ಲಿ ಭಾರತದಲ್ಲಿ? ಭಾರತದ ಸಂವಿಧಾನ ಅದಕ್ಕೆ ಅನುಮತಿ ನೀಡಿದೆಯಾ? ಖಂಡಿತವಾಗಿ ಇಲ್ಲ. ಇಂತಹ ಅಪಪ್ರಚಾರ ಮಾಡೋರನ್ನ ಬಂಧಿಸಬಹುದು, ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಬಂಧಿಸಬಹುದು. ಇದರಲ್ಲಿ ಸುಮೋಟೋ ಕೇಸ್ ತಗೊಳ್ಬಹುದು. ಕೋರ್ಟ್ ಕೂಡ ಡೈರೆಕ್ಟ್ ಆಗಿ ಅವರು ಸುಮೋಟೋ ಕೇಸ್ ತಗೊಳ್ಬಹುದು, ಪೊಲೀಸ್ ಅವರು ಸುಮೋಟೋ ಕೇಸ್ ತಗೋಬಹುದು, ಮತ್ತೆ ಯಾವುದೇ ಒಬ್ಬ ಮನುಷ್ಯ ಬೇಕಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬಹುದು. ಸೊ ಅಷ್ಟು ಓಪನ್ ಆಗಿದೆ. ಇಷ್ಟು ಸುಳ್ಳು ಮಾತು ಹೇಳಿ ಮುಸ್ಲಿಂ ಮತ್ತೆ ಹಿಂದೂ ನಡುವೆ ಒಂದು ರೀತಿಯಲ್ಲಿ ದ್ವೇಷವನ್ನು ಬಿತ್ತುವ ಕೆಲಸ ಮಾಡುವ ಒಬ್ಬ ವ್ಯಕ್ತಿ, ಇವ್ರ ಮೇಲೆ ಕೇಸ್ ಹಾಕ್ಬಹುದು, ಯಾರು ಬೇಕಾದ್ರೂ ಕೇಸ್ ಹಾಕ್ಬಹುದು. ನೋಡಿ, ನಮ್ಮಂಥವ್ರು ಯಾರ್ರಿ? ಈ ಭಾರತದಲ್ಲಿ ಇರತಕ್ಕಂತಹ 90% ನಮ್ಮಂಥವ್ರು ಎಲ್ಲರೂ ಮುಸಲ್ಮಾನರು, ಎಲ್ಲರೂ ಈ ಮಣ್ಣಿನ ಮಕ್ಕಳೇ. ನಾವೆಲ್ಲ ಒಂದು ಕಾಲದಲ್ಲಿ ಶೈವ ಪಿಳ್ಳೈಮಾರಾಗಿದ್ವಿ ಅಂತ ನಮ್ಮ ಹಿಸ್ಟ್ರಿ ಬುಕ್ಸ್ ನಲ್ಲಿ ಬರೆದಿಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಶೈವ ಪಿಳ್ಳೈಮಾರ್, ಶಿವಭಕ್ತರಾಗಿದ್ವಿ ಅಂತ, ಮತ್ತೆ ಮುರುಗನ್ ಭಕ್ತರಾಗಿದ್ದೀವಿ ಅಂತ ಅದೆಲ್ಲ ಬರೆದಿಟ್ಟಿದ್ದಾರೆ. ಮತ್ತೆ ಜೈನರಾಗಿ ಕೂಡ ಇದ್ದಿದ್ದಾರೆ. ಜೈನರು ಒಂದು ಕಾಲದಲ್ಲಿ ಜೈನ ಸಮಾಜದಲ್ಲಿ ಇದ್ದ ವ್ಯಕ್ತಿಗಳು ಇವತ್ತಿಗೆ ಮುಸಲ್ಮಾನ ಆಗಿದ್ದಾರೆ. ಮತ್ತೆ ಕ್ರೈಸ್ತರು ಮುಸಲ್ಮಾನ ಆಗಿದ್ದಾರೆ. ಸೊ ಮುಸ್ಲಿಂ ಅಂದ್ರೆ ಯಾರು? ದೇವನೊಬ್ಬನನ್ನ ಆರಾಧನೆ ಮಾಡೋರು ಮುಸಲ್ಮಾನರು. ನೀವು ಹೇಳುವ ಈ ವಿಚಾರಗಳು ಇದೆಯಲ್ಲ, ಈ ಮೂತ್ರವನ್ನು ಕುಡಿಯುವ ಕೆಲಸ, ಇದೆಲ್ಲ ನಾವು ಮಾಡೋ ಕೆಲಸ ಅಲ್ಲ ರೀ. ಅದು ಬೇರೆಯವ್ರು ಮಾಡ್ತಾರೆ. ಬಟ್ಟೆ ಹಾಕೊಳ್ದೆ ತಾನೇ ದೇವರು ಅಂತ ಹೇಳ್ಕೊಂಡು ಸತ್ ಮನುಷ್ಯನ ದೇಹದ ತುಂಡುಗಳನ್ನು, ಮಾಂಸವನ್ನು ತಿನ್ನುವ ಪದ್ಧತಿ ಅದು ನಮ್ಮಲ್ಲಿ ಇಲ್ಲ. ಅದು ಯಾರಲ್ಲಿ ಇದೆ ಅಂತ ನೀವು ಹುಡುಕಿ, ನಿಮ್ಗೆ ಗೊತ್ತಾಗತ್ತೆ ಯಾರು ಇಂಥ ಕೆಲಸ ಮಾಡ್ತಾರೆ ಮತ್ತೆ ಯಾರು ಬೇರೆ ರೀತಿಯಲ್ಲಿ ಜೀವನ ಮಾಡ್ತಾರೆ ಅಂತ. ನೀವು ಸ್ವಲ್ಪ ಅಧ್ಯಯನ ಮಾಡಿ. ಮುಸಲ್ಮಾನರಲ್ಲಿ ಏನೇ ಮಾಡಿದ್ರು ಅದಕ್ಕೆ ಕುರಾನಿನ ಆಧಾರ ಇರಬೇಕು, ಮತ್ತೆ ಪ್ರವಾದಿಯ ವಚನದಲ್ಲಿ ಅದಕ್ಕೆ ಆಧಾರ ಇರಬೇಕು. ಮತ್ತೆ ನೀವು ಪ್ರೂಫ್ ಇಲ್ಲದೆ, ಯಾವುದೇ ಪುರಾವೆಗಳನ್ನು ತೋರಿಸ್ಕೊಳ್ಳದೆ ಮುಸಲ್ಮಾನರು ಏನೂ ಕೆಲಸ ಮಾಡಲ್ಲ. ಮತ್ತೆ ಅದೇ ರೀತಿಯಲ್ಲಿ ಮುಸಲ್ಮಾನರು ಮಾಡಲ್ಲ, ನೀವು ಕೂಡ ಮುಸಲ್ಮಾನರು ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ಆರೋಪ ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸುಮ್ಮನೆ ಮನಸ್ಸಿಗೆ ಬಂದದೆಲ್ಲ ಮಾತಾಡ್ಬಿಟ್ಟು ನೀವು ತಪ್ಸ್ಕೊಂಡು ಹೋಗ್ಬೋದಂತ ಮಾತ್ರ ನೀವು ಅನ್ಕೊಳ್ಬಿಡಿ. ಯಾಕಂದ್ರೆ ಎಲ್ಲವನ್ನು ನೋಡೋನೊಬ್ಬ ಇದ್ದಾನೆ, ಮೇಲೆ ಒಬ್ಬ ಇದಾನಲ್ಲ, ಎಲ್ಲರನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಅವನೊಬ್ಬನೇ. ನೀವು ಈ ಪ್ರಪಂಚ ಬಿಟ್ಟು ಹೋಗುವಾಗ ಅವನ ಹತ್ರನೇ ಹೋಗ್ಬೇಕಿರತ್ತೆ. ನಾನು ಕೂಡ ಪ್ರಪಂಚ ಬಿಟ್ಟು ಹೋಗುವಾಗ ಅವನ ಹತ್ರನೇ ಹೋಗ್ಬೇಕಿರತ್ತೆ. ನೀವು ಏನು ದೇವ್ರಲ್ಲ, ನಾನು ಏನು ದೇವ್ರಲ್ಲ, ದೇವನೊಬ್ಬನೇ. ನಾಮ ಹಲವು ಅಂತೂ ಹೇಳ್ಕೊತಿರಲ್ಲ, ಆ ದೇವನ ಹತ್ರ ನಾನು ಮತ್ತೆ ನೀವು ಹೋಗ್ತೀರಾ. ಆ ವೇಳೆಯಲ್ಲಿ ನೀವು ಸುಳ್ಳು ಮಾತಾಡಿದ್ರೆ, ನೀವು ಯಾರಿಗಾದ್ರು ಮೋಸ ಅನ್ಯಾಯ ಮಾಡಿದ್ರೆ, ಈ ಪ್ರಪಂಚದಲ್ಲಿ ಇರತಕ್ಕಂಥ ಜನರಿಗೆ ನೀವು ಮೋಸ ಮಾಡಿ ತಪ್ಪು ಮಾಹಿತಿ ಕೊಟ್ಟು ದ್ವೇಷವನ್ನು ಬಿತ್ತುವ ಕೆಲಸ ಮಾಡಿದ್ರೆ, ನಿಮಗೆ ಕೊಡ್ಬೇಕಾಗಿದ್ದ ಆ ಶಿಕ್ಷೆಯನ್ನು ದೇವನು ಖಂಡಿತವಾಗಿ ಕೊಡ್ತಾರೆ. ಈ ಭೂಮಿನಲ್ಲಿ ನೀವು ತಪ್ಪಿಸ್ಕೊಳ್ಬಹುದು. ಭೂಮಿನಲ್ಲಿ ನಿಮ್ಗೆ ಇರತಕ್ಕಂಥ ಇವತ್ತಿಗೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ನಿಮ್ಗೆ ಬೇಕಾಗಿರುವ ವ್ಯವಸ್ಥೆಯನ್ನು ಮಾಡಿಕೊಡೋರು ಇದ್ದಾರೆ. ಮತ್ತೆ ಇಲ್ಲಿ ಕೂಡ ನಿಮ್ಗೆ ಒಂದು ಬಾವುಟ ಹಿಡಿಯೋರು ಇದ್ದಾರೆ. ನೀವು ಮಾಡುವ ಎಲ್ಲಾ ಕೆಲಸಕ್ಕೂ ನಿಮ್ಗೆ ಪ್ರೋತ್ಸಾಹ ನೀಡೋರು ಇದ್ದಾರೆ. ನೀವು ತಪ್ಪು ಕೆಲಸ ಮಾಡಿದ್ರು ವಾಹ ಅಂತ ಹೇಳೋರು ಇದ್ದಾರೆ. ಏನೇ ಮಾಡ್ಬಿಟ್ಟು ಲಾಸ್ಟ್ ನಲ್ಲಿ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ರೆ ಸರಿಯಾಗ್ಬಿಡ್ತೀನಿ. ನಾವು ಕೂಡ ಹೇಳ್ತೀವಿ ಜೈ ಶ್ರೀರಾಮ್. ಈಗ ಏನ್ ತೊಂದರೆ ಇರೋದು? ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಏನ್ ತಪ್ಪಿದೆ? ಜೈ ಶ್ರೀರಾಮ್ ಅಂತ ಹೇಳಿದ್ರು ತಪ್ಪಿಲ್ಲ, ಜೈ ಶ್ರೀ ಪೆರಿಯಾರ್ ಅಂತ ಹೇಳಿದ್ರು ತಪ್ಪಿಲ್ಲ, ಜೈ ಶ್ರೀ ರಜನಿಕಾಂತ್ ಅಂತ ಹೇಳಿದ್ರು ತಪ್ಪಿಲ್ಲ. ಜೈ ಶ್ರೀರಾಮ್ ಅಂತ ಏನಾಗ್ಬಿಡತ್ತೆ? ಏನು ರಾಮನನ್ನ ಆರಾಧನೆ ಮಾಡ್ತೀನಿ ಅಂತ ಆಗತ್ತೆ ಅದರ ಅರ್ಥ?
ರಾಮನಿಗೆ ವಿಜೇತೆ ಆಗ್ಲಿ ಅಂತ ಅರ್ಥ ಆಗುತ್ತೆ, ಪೆರಿಯಾರಿಗೆ ವಿಜೇತೆ ಆಗ್ಲಿ ಅಂತ ಹೇಳುವುದು, ಮತ್ತೆ ರಜನಿಕಾಂತ್ಗೆ ವಿಜೇತೆ ಆಗ್ಲಿ ಅಂತ ಹೇಳೋದು. ಇದರಲ್ಲಿ ಏನು ನಾನೇನು ಅದನ್ನ ಆರಾಧನೆ ಮಾಡ್ತೀನಿ ಅಂತ ಹೇಳಿಲ್ಲ. ಜೈ ಶ್ರೀ ಪೆರಿಯಾರ್ ಅಂತ ಹೇಳಿದ ಕೂಡಲೇ ನಾನು ಪೆರಿಯಾರನ್ನು ಆರಾಧನೆ ಮಾಡ್ತೀನಿ ಅಂತ ಹೇಳಿಲ್ಲ. ಜೈ ಶ್ರೀ ರಜನಿಕಾಂತ್ ಹೇಳಿಕೊಟ್ರೆ ನಾನು ರಜನಿಕಾಂತನ್ನ ಆರಾಧನೆ ಮಾಡ್ತೀನಿ ಅಂತ ಹೇಳಿಲ್ಲ. ಅರ್ಥ ಆಯ್ತಾ? ನಾವು ಕೂಡ ಈ ಮಣ್ಣಿನ ಮಕ್ಕಳೇ, ಈ ಧರ್ಮವನ್ನು ಸ್ವೀಕರಿಸಿದೀವಿ. ಯಾಕೆ? ಅನೇಕ ಕಾರಣಗಳು ಉಂಟು. ದೇವನೊಬ್ಬ ನಾಮ ಹಲವು ಅಂತ ಸುಮ್ನೆ ಮಾತು ನುಡಿದ್ರೆ ಸಾಲದು, ಅದನ್ನ ಅದೇ ರೀತಿಯಲ್ಲಿ ಪಾಲಿಸಬೇಕಾಗಿರುತ್ತೆ. ಅದು ಇಸ್ಲಾಂನಲ್ಲಿ ನಮ್ಗೆ ಕಾಣಿಸಿದೆ. ದೇವನನ್ನ ಮಾತ್ರ ಆರಾಧನೆ ಮಾಡ್ತೀವಿ, ಮನುಷ್ಯರನ್ನು ಆರಾಧನೆ ಮಾಡಲ್ಲ, ಮರ ಗಿಡಗಳನ್ನು ಆರಾಧನೆ ಮಾಡಲ್ಲ, ಪ್ರಾಣಿಗಳನ್ನು ಆರಾಧನೆ ಮಾಡಲ್ಲ, ಸಮುದ್ರವನ್ನು ಆರಾಧನೆ ಮಾಡಲ್ಲ, ಸೂರ್ಯ ಚಂದ್ರವನ್ನು ಆರಾಧನೆ ಮಾಡಲ್ಲ, ಯಾವುದನ್ನು ಆರಾಧನೆ ಮಾಡಲ್ಲ. ಎಲ್ಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನನ್ನು ಮಾತ್ರ ಆರಾಧನೆ ಮಾಡುವ ಈ ಧರ್ಮ ಇಸ್ಲಾಂ ಆಗಿದೆ. ಹಾಗಾಗಿ ನಮ್ಗೆ ಬಹಳ ಇಷ್ಟ ಆಯ್ತು. ಎರಡನೇ ವಿಷಯ, ಎಲ್ಲಾ ಮನುಷ್ಯರು ಸಹೋದರರು ಅಂತ ಹೇಳಲಾಗಿದೆ. ಎಲ್ಲರೂ ಒಂದು ತಂದೆ ತಾಯಿಯ ಮಕ್ಕಳು ಅಂತ, ಆದಮ್ ಮತ್ತೆ ಹವ ಅಂತ. ಹಾಗಾಗಿ ನಮ್ಮಲ್ಲಿ ಭೇದವಿಲ್ಲ, ನಮ್ಮಲ್ಲಿ ವರ್ಣಧರ್ಮ ಇಲ್ಲ, ವರ್ಣಾಶ್ರ ಧರ್ಮ ಇಲ್ಲ. ಇವರು ತಲೆಯಿಂದ ಇವ್ರನ್ನ ಹುಟ್ಟಿಸಲಾಯ್ತು, ಇವ್ರ ಭುಜದಿಂದ ಇವ್ರು ಬಂದ್ರು, ಅವರು ತೊಡೆಯಿಂದ ಬಂದ್ರು, ಅವ್ರ ಕಾಲಿಂದ ಬಂದ್ರು, ಅಂಥದ್ದು ನಮ್ಮ ಧರ್ಮದಲ್ಲಿ ಇಲ್ಲವೇ ಇಲ್ಲ. ದ್ವೇಷ ಬಿತ್ತುವ ಕೆಲಸ ಇಲ್ಲಿ ಇಲ್ಲ. ಅವನು ಹುಟ್ಟಿದ ತಕ್ಷಣ ಇವನು ಬಂದು ಅವನಿಗಿಂತ ಸುಪೀರಿಯರು, ಅವನು ಉನ್ನತವಾದ ವ್ಯಕ್ತಿ ಅಂತ, ಇನ್ನೊಬ್ಬ ಅವನಿಗಿಂತ ನೀಚನಂತ ಹುಟ್ಟಿದ ಜಾಗದ ಮೇಲೆ ಅವನಿಗೆ ಯಾವುದೇ ಒಂದು ಗುರುತನ್ನು ಕೊಡಲಾಗದು. ಇಸ್ಲಾಂನಲ್ಲಿ ಯಾರು ದೇವನನ್ನು ಆರಾಧನೆ ಮಾಡ್ತಾ ದೇವನ ಭಯದ ಜೊತೆಗೆ ಭಕ್ತಿ ಜೊತೆಗೆ ದೇವನನ್ನು ಆರಾಧಿಸ್ತಾನೋ ಅವನೇ ಶ್ರೇಷ್ಠನು ಅಂತ ಕುರಾನ್ ಹೇಳ್ಕೊಳತ್ತೆ. ಹಾಗಾಗಿ ನೀವೆಷ್ಟೇ ಭಿನ್ನ ಭಿನ್ನವಾಗಿದ್ರು ಕೂಡ, ನಿಮ್ಮ ಬಣ್ಣಗಳು, ಭಾಷೆ, ನಿಮ್ಮ ಕಲ್ಚರು ಏನೇನ್ ಡಿಫ್ರೆನ್ಸ್ ಇದ್ರು ಕೂಡ, ಏನೇ ವ್ಯತ್ಯಾಸ ಇದ್ರು ಕೂಡ, ನೀವೆಲ್ಲರೂ ಒಂದು ತಂದೆ ತಾಯಿಯ ಮಕ್ಕಳಂತ ಹೇಳುವ ಈ ಸಿದ್ಧಾಂತ ಇಸ್ಲಾಮಿನ ಸಿದ್ಧಾಂತ. ಹಾಗಾಗಿ ನಮ್ಗೆ ಇಷ್ಟ ಆಯ್ತು. ದಾರಿನಲ್ಲಿ ನಾವು ಹೋಗಿ ದೇವನನ್ನು ಆರಾಧನೆ ಮಾಡ್ತಾ ಇದೀವಿ. ಸುಳ್ಳು ಮಾಹಿತಿ ಹಾಕ್ಬಿಡ್ತೀರಾ? ನಾವೇನೋ ಅಲ್ಲಿ ಹೋಗ್ಬಿಟ್ಟು ನೀವು ಇಂಥ ಸುಳ್ಳು ಮಾಹಿತಿ ಕೊಡೋದ್ರಿಂದ ಉಮರ್ ಶರೀಫ್ಗೆ ಏನು ತೊಂದರೆ ಆಗಲ್ಲ. ಉಮರ್ ಶರೀಫ್ ಆಗಲ್ಲ, ಮತ್ತೆ ಬೇರೆ ಇವರು ಜಮೀರ್ ಅಹಮದ್ ಮತ್ತೆ ಎನ್ ಎ ಹಾರಿಸ್ ಇಂಥವ್ರಿಗೆ ಯಾರು ತೊಂದರೆ ಆಗಲ್ಲ. ಪಾಪ ರೋಡ್ ನಲ್ಲಿ ಅವನು ಏನೋ ಒಂದು ಪಾನಿಪುರಿ ಬಿಸ್ನೆಸ್ ಮಾಡ್ತಿರ್ತಾನೆ, ಇಲ್ಲ ಯಾವುದೇ ಒಂದು ಬೇಲ್ಪುರಿ ಬಿಸ್ನೆಸ್ ಮಾಡ್ತಿರ್ತಾನೆ, ಇಲ್ಲ ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ತಾನೆ. ನೀವು ಕೊಡುವ ಈ ತಪ್ಪು ಮಾಹಿತಿ ಮೂಲಕ ಗಾಬರಿಯಾಗಿ ಕೆಲವರು ಏನ್ ಮಾಡ್ತಾರೆ, ಮುಸಲ್ಮಾನರನ್ನ ಈ ಜಾಗದ ಬಿಟ್ಟು ಅವನ ಆಚೆ ಕಳ್ಸಿ ಅಂತ ಅವ್ರನ್ನ ಆಚೆ ಕಳ್ಸೋ ಕೆಲಸ ಮಾಡ್ತಾರೆ. ಅವ್ರಿಗೆ ಮನೆ ಕೊಡಲ್ಲ. ಇದಕ್ಕೆಲ್ಲ ಕಾರಣ ಯಾರು? ನಿಮ್ಮಂತವರು ಸುಳ್ಳು ಮಾಹಿತಿ ಕೊಡುವ ಮೂಲಕ ಇಂತಹ ವಾತಾವರಣ ಉಂಟಾಗ್ತಿದೆ. ಅದಕ್ಕೋಸ್ಕರ ಮಾತಾಡ್ತಿದ್ದೀನಿ ನಾನು, ನನ್ಗೋಸ್ಕರ ಮಾತಾಡ್ತಿಲ್ಲ. ಪಾಪ ಅನ್ಯಾಯವಾಗಿ ನೀವು ಮಾತಾಡೋ ಮೂಲಕ ಎಲ್ಲೋ ಒಬ್ಬ ರೋಡ್ ನಲ್ಲಿ ಇರೋನಿಗೆ ಅವನಿಗೆ ಅನ್ಯಾಯ ಆಗತ್ತೆ, ಅದ್ ಬೇಡ ಅಂತ. ಸೊ ಹಾಗಾಗಿ ನಿಮ್ಗೇನಾದ್ರು ಮಾತಾಡ್ಬೇಕಂದ್ರೆ ಇಸ್ಲಾಮಿನ ಕುರಿತು ಮಾತಾಡಬೇಕು, ಹಿಂದೂಯಿಸಂ ಬಗ್ಗೆ ಮಾತಾಡ್ಬೇಕು ಅಂತ ನಿಮ್ಗೆ ಇಷ್ಟ ಇದ್ರೆ ಬನ್ನಿ ಸ್ವಾಮಿ, ವಿವಾದ ಇಟ್ಕೊಳ್ಳೋಣ. ಏನೋ ನಾವು ಮಾತ್ರ ನಮ್ಮ ಮಾಂಸಾಹಾರಿಗಳು, 65% ಹಿಂದೂಗಳಲ್ಲಿ ಅವರು ಮಾಂಸಾಹಾರಿಯಾಗಿದ್ದಾರೆ. ಏನೋ 65% ದಲಿತ ಆಗ್ಲಿ ಮತ್ತೆ SC ST ಆಗ್ಲಿ ಅನೇಕರು ಮಾಂಸಾಹಾರಿ. ಕ್ಷತ್ರಿಯ ಅವರು ಮಾಂಸಾಹಾರಿ, ಮತ್ತೆ ಎಷ್ಟೋ ಜನರು ಮಾಂಸಾಹಾರಿ ಆಗಿದ್ದಾರೆ. ಬ್ರಾಹ್ಮಣರಲ್ಲಿ ಮಾಂಸಾಹಾರಿ ಇಲ್ಲನಾ? ಇವತ್ತಿಗೆ ಮಾಂಸಾಹಾರಿಗಳು ಮಾಂಸವನ್ನು ತಿನ್ನುವವರು ಬ್ರಾಹ್ಮಣರು ಇದ್ದಾರೆ ಎಷ್ಟೋ ಜನರು. ಇಲ್ಲಿಂದ ಅಮೆರಿಕಾಗ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ಮಾಂಸಾಹಾರಿ ಆಗ್ಬಿಡ್ತಾರೆ. ಸೌದಿ ಅರೇಬಿಯಾಗ ಹೋಗ್ತಾರೆ, ದುಬೈಗೆ ಹೋಗಿ ವ್ಯಾಪಾರ ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಮಾಂಸಾಹಾರಿ ಆಗ್ತಾರೆ. ಮತ್ತೆ ಇಲ್ಲಿಂದ ರಫ್ತು ಮಾಡ್ತಿಲ್ವಾ ನಾವು? ನರೇಂದ್ರ ಮೋದಿ ಅವರ ಈ ಒಂದು ಕಾಲದಲ್ಲಿನೇ ಸುಮಾರು 10 ವರ್ಷ ಅವ್ರು ಬಂದಾಗಿದೆ, ಅವ್ರು ಪ್ರಧಾನಿಯಾಗಿ. ಇವಾಗಲೂ ಕೂಡ ರಫ್ತು ಮಾಡಲಾಗಿದೆ ದನದ ಮಾಂಸ. ಸುಮಾರು 24 lakh ಮೆಟ್ರಿಕ್ ಟನ್ಸ್ ಎವ್ರಿ ಇಯರ್. ಪ್ರತಿ ವರ್ಷ 24 ಲಕ್ಷ ಟನ್ಗಳು ನಾವು ರಫ್ತು ಮಾಡ್ತಿದ್ವಿ. ಸೊ ನಾವು ಫಸ್ಟ್ ಇಲ್ಲ ಸೆಕೆಂಡ್ ಪ್ಲೇಸ್ ನಲ್ಲಿ ಯಾವಾಗ್ಲೂ ಇರ್ತೀವಿ. ಒಂದು ಬ್ರೆಜಿಲ್ ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು ಇಂಡಿಯಾ, ಭಾರತವಾಗಿದೆ. ಏನ್ರಿ ಇದು? ಏನ್ ಮಾತಾಡ್ತಿದ್ರ ನೀವು ಬಂದು ಮಾಡುವ ಈ ಒಂದು ರಿಲಿಜಿಯಸ್ ರಿಚುವಲ್ಸ್, ನೀವು ಮಾಡುವಂತಹ ಆಚಾರವಾಗಿ ಮಾಡುವಂತಹ ಕೆಲಸದಲ್ಲಿ ಮುಸಲ್ಮಾನರ ಯಾವುದೇ ಒಂದು ವಸ್ತುನ ಉಪಯೋಗ ಮಾಡಬಾರ್ದು ಅಂತ ಹೇಳಿದ್ರಿ. ನೀವು ಇಲ್ಲಿಂದ ಎಲ್ಲಿ ಬೇಕಾದ್ರೂ ಪ್ರಯಾಣ ಮಾಡಿ, ನೀವು ನಿಮ್ಮ ಮನೆ ಬಿಟ್ಟು ಎಲ್ಲಿ ಬೇಕಾದ್ರೂ ಪ್ರಯಾಣ ಮಾಡ್ರಿ, ಎಷ್ಟು ಗುಡಿಗಳು ಬೇಕಾದ್ರೂ ನೀವು ಪ್ರಯಾಣ ಮಾಡಿ, ಎಲ್ಲಿ ಬೇಕಾದ್ರೂ ಹೋಗಿ, ನೀವು ಯಾವುದೇ ಒಂದು ದೇವಾಲಯಕ್ಕೆ ಹೋಗಿ, ನೀವು ಹೋಗ್ಬೇಕಂದ್ರೆ ನಿಮ್ಮ ಕಾರಿಗೆ ಪೆಟ್ರೋಲ್ ಹಾಕ್ಸ್ಬೇಕು, ಇಲ್ಲ ಡೀಸೆಲ್ ಹಾಕ್ಸ್ಬೇಕು. ಅದು ಸೌದಿ ಅರೇಬಿಯಿಂದ ಬರ್ತಿದೆ, ಅದು ಮುಸಲ್ಮಾನರು ಅಲ್ಲಿಂದ ರಫ್ತು ಮಾಡ್ತಾ ಇದಾರೆ. ನಿಮ್ಗೆ ಏನಾದ್ರು ಒಂದು ರೀತಿನಲ್ಲಿ ಸವಾಲ್ ಕೊಡ್ತಾ ಇದೀನಿ, ನಿಮ್ಗೆ ಏನಾದ್ರು ಇಲ್ಲ ಮುಸಲ್ಮಾನರ ಹತ್ರ ಅಂದ್ರೆ ಏನು ತಗೊಳ್ಬಾರ್ದು ಅಂದ್ರೆ ಈ ಪೆಟ್ರೋಲ್ ಡೀಸೆಲ್ ಕೂಡ ಉಪಯೋಗ ಮಾಡಬಾರ್ದು. ನೀವು ನಾಳಿಂದ ನಡ್ಕೊಂಡು ಹೋಗ್ಬೇಕು. ಮಾಡ್ತೀರಾ ನೀವು? ಮಾಡಕ್ಕಾಗತ್ತಾ? ಆಗಲ್ಲ ತಾನೆ. ಸುಮ್ಮನೆ ಇಲ್ಲಿ ನೋಡಿ, ಒಂದು ವಿಷಯ ನಾನು ಹೇಳ್ಕೊಡ್ತೀನಿ, ಒಂದು ವಿಷಯ ಸ್ಟ್ರಾಂಗ್ ಆಗಿ ಹೇಳ್ಕೊಡ್ತೀನಿ, ಕೇಳ್ಕೊಳ್ಳಿ. ಭಾರತದ ಮುಸಲ್ಮಾನರು ಇವತ್ತಿಗೆ ಸೈಲೆಂಟ್ ಆಗಿ ಇದ್ದಾರೆ ಅಂದ್ರೆ ಅದರ ಅರ್ಥ ಅವ್ರು ಎಲ್ಲೂ ಭಯ ಪಟ್ಕೊಂಡಿದ್ದಾರೆ ಅಂತ ಮಾತ್ರ ನೀವು ಅರ್ಥ ಮಾಡ್ಕೊಬೇಡಿ. ತಪ್ಪು. ಮುಸಲ್ಮಾನರು ಅಲ್ಲಾನ ಬಿಟ್ರೆ ಬೇರೆ ಯಾರನ್ನು ಭಯ ಪಡಲ್ಲ.
ಫಸ್ಟ್ ವಿಷಯ. ಇವತ್ತಿಗೂ ಸಹನೆಯಿಂದ ನಡೆಯೋದು ನಡೀಲಿ ಅಂತ ನಾವು ಪಾಲಿಸ್ತಿದ್ವಿ ಅಂದ್ರೆ ಇದಕ್ಕೆ ಕಾರಣ ನಮ್ಗೆ ಶಾಂತಿಯುತವಾಗಿ ಜೀವನ ಮಾಡ್ಬೇಕಂತ ಒಂದೇ ಉದ್ದೇಶ. ಎಷ್ಟು ಅನ್ಯಾಯ ಆದ್ರೂ ಅದನ್ನ ಸಹಿಸ್ಕೊಂಡು ಹೋಗುವ ಈ ಒಂದು ಪರಂಪರೆ ನಮ್ಮಲ್ಲಿ ಇರೋದು. ಯಾಕಂತ ಹೇಳಿದ್ರೆ ನಾವು ಏನಾದ್ರೂ ತಪ್ಪು ಮಾಡಿ ಇಲ್ಲಿ ಅಶಾಂತಿಯ ಒಂದು ವಾತಾವರಣ ಉಂಟು ಮಾಡಕ್ಕೆ ನಾವು ಕಾರಣ ಆಗ್ಬಾರ್ದಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿರೋತಕ್ಕಂಥವ್ರು ಎಲ್ಲರೂ ಸಹನೆಯಿಂದ ಜೀವನ ಮಾಡ್ಕೊಂಡು ಬರ್ತಿದ್ವಿ. ಇನ್ನು ಮುಂದೆ ಕೂಡ ಹಂಗೆ ಇರ್ತೀವಿ. ಆದ್ರೆ ಒಂದು ವಿಷಯ, ನೀವು ಮಾತ್ರ ಮುಸಲ್ಮಾನರು ಭಯ ಪಟ್ಕೊಂಡಿದ್ದಾರಂತ ಮಾತ್ರ ನೀವು ಅನ್ಕೊಳ್ಬೇಡಿ ಸ್ವಾಮಿ, ಅದು ಬಹಳ ತಪ್ಪಾಗಿದೆ. ನೀವಾಗ್ಲಿ, ನಿಮ್ಮ ಇಡೀ ಒಂದು ಸಂಸ್ಥೆ ಆಗ್ಲಿ, ಇಲ್ಲ ನಿಮ್ಮಂತ ಎಷ್ಟೇ ಲೀಡರ್ಗಳು ಏನೇ ಮಾಡಿದ್ರು ಮುಸಲ್ಮಾನರು ಮಾತ್ರ ಭಯ ಪಡೋರು, ಮನುಷ್ಯರನ್ನು ಮಾತ್ರ ಭಯ ಪಡಲ್ಲ. ಇದು ಖಂಡಿತವಾಗಿ ಬರೆದು ಕೊಡ್ತೀನಿ. ಮನುಷ್ಯರು ಅವ್ರಿಗೆ ಎಷ್ಟೇ ಆಗ್ಲಿ, ಅನ್ಯಾಯ ಆಗ್ಲಿ, ಅವ್ರಿಗೆ ಎಷ್ಟೇ ಬಂದು ನೀವು ಅವ್ರಿಗೆ ಕಷ್ಟ ಕೊಡುವ ರೀತಿಯಲ್ಲಿ ಏನೇ ಮಾಡ್ಲಿ, ಆದ್ರೆ ಮನಸ್ಸಿನೊಳಗೆ ಮನುಷ್ಯರನ್ನು ಭಯ ಪಡೋರು ಮುಸಲ್ಮಾನರಾಗಲ್ಲ. ಕಷ್ಟ ಆಗ್ಬೋದು, ಮನುಷ್ಯರಿಗೆ ಏನೋ ಒಂದು ರೀತಿಯಲ್ಲಿ ಕಷ್ಟ ಆಗ್ಬೋದು, ಅದೆಲ್ಲ ಬಂದು ಸಹಿಸಿಕೊಳ್ಳುವ ಆ ಒಂದು ಶಕ್ತಿ ದೇವರು ಮುಸಲ್ಮಾನರಿಗೆ ಕೊಟ್ಟಿದ್ದಾನೆ. ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಯಾರು ದೇವನ ದಾರಿಯಲ್ಲಿ ಹೋಗ್ತಾರ, ಅದು ಹಿಂದೂವಾಗಿರ್ಬೋದು, ಕ್ರೈಸ್ತನಾಗಿರ್ಬೋದು, ಬೌದ್ಧನಾಗಿರ್ಬೋದು, ಜೈನರಾಗಿರ್ಬೋದು, ದೇವನ ನಂಬಿಕೆಯಿಂದ ಒಳ್ಳೆ ಕೆಲಸ ಮಾಡೋನಿಗೆ ಆ ಒಂದು ಶಕ್ತಿಯನ್ನು ದೇವನು ಕೊಡ್ತಾನೆ. ಸೊ ಆದ್ದರಿಂದ ನಿಮ್ಗೆ ಹೇಳ್ಕೊಳ್ಳುವ ಒಂದು ವಿಷಯ ಏನಂದ್ರೆ, ಸುಮ್ಮನೆ ಅನ್ಯಾಯವಾಗಿ ಸುಳ್ಳು ಮಾತು ಹೇಳಿ ಜನರಲ್ಲಿ ಒಂದು ರೀತಿಯಲ್ಲಿ ಭಯದ ವಾತಾವರಣವನ್ನು ಉಂಟು ಮಾಡಬೇಡಿ. ಭಯದ ವಾತಾವರಣವನ್ನು ನೀವು ಉಂಟು ಮಾಡಿದ್ರೆ ಅದರಿಂದ ಕಷ್ಟಪಡೋರು ಉಮರ್ ಶರೀಫ್ ಆಗ್ಲಿ, ಇಲ್ಲ BZ ಜಮೀರ್ ಅಲ್ಲ. ಕಷ್ಟಪಡೋರು ಯಾರಂದ್ರೆ ರೋಡ್ನಲ್ಲಿ ಇರುವ ಪಾಪ ಕಷ್ಟಪಡುವವನು, ಅವನು ಏನೋ ಒಂದು ವ್ಯಾಪಾರ ಮಾಡ್ಕೊಂಡು ಏನೋ ಒಂದು ಜೀವನ ಕಲಿಯೋಕೆ ಹೋಗ್ತಾನೆ, ಅಂತವ್ರಿಗೆ ಕಷ್ಟ ಕೊಡೋ ರೀತಿಯಲ್ಲಿ ನೀವು ಒಂದು ವಾತಾವರಣ ಉಂಟು ಮಾಡ್ತೀರಾ. ಅಂಥದ್ದು ಕೆಲಸ ಮಾಡಬೇಡಿ ಸ್ವಾಮಿ. ದೇವನ ಶಾಪ ಯಾಕೆ ನೀವು ಬೇಕಂತ ನೀವು ತಗೊಳ್ತೀರಾ? ದೇವನ ಶಾಪ ಬೇಡ, ನಿಮ್ಗೆ ಬೇಡ. ನೀವು ಕೂಡ ಚೆನ್ನಾಗಿರ್ಬೇಕಂತ ನಮ್ಮ ಆಶೆ. ಎಲ್ಲಾದ್ರೂ ಒಂದು ಕಡೆ ಕುರಾನಲ್ಲಿ ತೋರಿಸಿ, ಊಟದ ಆಹಾರದ ಮೇಲೆ ಅದರಲ್ಲಿ ಉಗುಳ್ಬೇಕು, ಮತ್ತೆ ಅದ್ರ ಏನೇ ಹೇಳೋದು ಅದ್ರಲ್ಲಿ ಮೂತ್ರ ಮಾಡ್ಬೇಕಂತ ಎಲ್ಲಾದ್ರೂ ಒಂದ್ ಕಡೆ ಇದೆಯಾ? ಅಂಥದ್ ಕೆಲಸ ಮಾಡ್ತಾರ ಮುಸಲ್ಮಾನರು? ನಮ್ಗೆ ಅದೆಲ್ಲ ಹರಾಮ್ ಸ್ವಾಮಿ. ಇಂಥದ್ ಕೆಲಸ ಎಲ್ಲ ಹರಾಮು. ಯಾವ್ದೆಲ್ಲ ಹರಾಮೋ ಅದು ಬಿಟ್ಟು ನಾವು ದೂರ ಇರಬೇಕು. ಆದ್ರೆ ಹಲಾಲ್ ಅಂದ್ರೆ ಏನಂದ್ರೆ, ನೀವು ಹಲಾಲ್ ಅಂದ್ರೆ ಯಾವ್ದು ದೇವನ ಅನುಮತಿ ನೀಡಿದಾನೋ ಅದೆಲ್ಲ ಹಲಾಲು. ಹಲಾಲ್ ಅಂದ್ರೆ ಏನು ತಿನ್ನುವ ವಸ್ತು, ಏನು ತಿನ್ನಬಾರದು. ತಿನ್ನುವ ವಸ್ತು ಬಂದು ಹಲಾಲು, ತಿನ್ನಬಾರದ ವಸ್ತುಗಳು ಹರಾಮು. ನಮ್ಗೆ ರಕ್ತ ಬಂದು ಹರಾಮ್. ಯಾಕೆ ರಕ್ತ ಯಾಕೆ ಹರಾಮ್ ಅಂದ್ರೆ ಅದರೊಳಗೆ ಸೂಕ್ಷ್ಮ ಜೀವಿಗಳು ಇರುತ್ತೆ ರಕ್ತ ಒಳಗೆ. ಮನುಷ್ಯ ಇವಾಗ ಒಂದು ರೀತಿಯಲ್ಲಿ ಅವನಿಗೆ ಕಾಯಿಲೆ ಬಂದ್ರೆ ಡಾಕ್ಟರ್ ಹತ್ರ ಹೋಗ್ತಾನೆ. ಡಾಕ್ಟರ್ ಏನ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡಂತ. ಬ್ಲಡ್ ಟೆಸ್ಟ್ ಯಾಕೆ ಮಾಡ್ತಾನೆ ಅಂದ್ರೆ ಅಲ್ಲಿ ಬ್ಲಡ್ ನಲ್ಲಿ ಗೊತ್ತಾಗತ್ತೆ, ರಕ್ತದಲ್ಲಿ ಗೊತ್ತಾಗುತ್ತೆ ಏನು ಸೂಕ್ಷ್ಮ ಜೀವಿಗಳು ಇದೆ ಅಂತ. ಅವಾಗ ಇವನಿಗೆ ಈ ರೋಗ ಇದೆ ಅಂತ ಗೊತ್ತಾಗುತ್ತೆ. ಸೊ ರೋಗವೆಲ್ಲ ನಾವು ಏನು ಒಬ್ಬ ರೋಗಿಯಾಗಿದ್ದಾರೆ ಅಂದ್ರೆ ಆ ರಕ್ತದ ನಾಳದ ಒಳಗೆ ಆ ರೋಗವನ್ನು ಹರಡುವ ಕೆಲಸವನ್ನು ಮಾಡುವ ಸೂಕ್ಷ್ಮ ಜೀವಿಗಳು ಅದರಲ್ಲಿ ಜೀವಂತವಾಗಿರುತ್ತೆ. ಹಾಗಾಗಿ ನಾವು ಹಲಾಲ್ ಮಾಡುವಾಗ ಆ ರಕ್ತವನ್ನು ಆಚೆ ಕಳಿಸ್ಬೇಕಾಗಿರುತ್ತೆ. ಟೋಟಲಿ ಆ ರಕ್ತವನ್ನು ಆಚೆ ಕಳಿಸ್ಬಿಟ್ರೆ ಆರೋಗ್ಯಕ್ಕೆ ಒಳ್ಳೇದು ಅದು. ಮತ್ತೆ ಆ ರಕ್ತದೊಳಗೆ ಏನೇನಿರುತ್ತೆ, ಯೂರಿನ್ ಇರುತ್ತೆ. ರಕ್ತದೊಳಗೆ ಏನಿರುತ್ತೆ, ಯೂರಿನ್ ಕೂಡ ಇರುತ್ತೆ, ಫ್ಯಾಟ್ ಇರುತ್ತೆ, ಏನೇನೋ ಇರುತ್ತೋ ನಿಮ್ಗೆ ಏನೇನೋ ನೀವು ಬ್ಲಡ್ ಟೆಸ್ಟ್ ಮಾಡುವಾಗ ಏನೇ ಸಿಗುತ್ತೆ ಅದರಲ್ಲಿ ಎಲ್ಲ ಇರುತ್ತೆ. ಯೂರಿನ್ ಟೆಸ್ಟ್ ಮಾಡುವಾಗಲೂ ಎಲ್ಲ ಒಂದೇ ದೇಹ ತಾನೆ, ದೇಹದೊಳಗೆ ತಾನೆ ಹೋಗ್ತಿದೆ. ಸೊ ಕಿಡ್ನಿ ಏನ್ ಮಾಡುತ್ತೆ, ಅದನ್ನ ಪ್ಯೂರಿಫೈ ಮಾಡುತ್ತೆ, ಬ್ಲಡ್ ಅನ್ನು ಪ್ಯೂರಿಫೈ ಮಾಡ್ತಲ್ಲ, ಪ್ಯೂರಿಫೈ ಮಾಡ್ತಾ ಅಲ್ಲಿ ಯೂರಿನ್ ಸೆಪರೇಟ್ ಆಗತ್ತೆ. ಇಲ್ದಿದ್ರೆ ರಕ್ತದ ನಾಳ ಒಳಗೆ ಎಲ್ಲಾ ವೇಸ್ಟ್, ಮೆಟಬಾಲಿಕ್ ವೇಸ್ಟ್ ಎಲ್ಲ ಬಂದು ರಕ್ತದ ನಾಳ ಒಳಗೆ ಹೋಗ್ತಾ ಇರತ್ತೆ. ಸೊ ಹಾಗೆ ಅಲ್ಲಿಂದ ಸೆಪರೇಟ್ ಆಗತ್ತೆ. ಸೊ ಆ ರಕ್ತದ ಜೊತೆಗಿರೋದು ಯೂರಿನ್ ಕೂಡ ಅದ್ರಲ್ಲಿ ಮಿಕ್ಸ್ ಆಗಿರುತ್ತೆ ಸ್ವಾಮಿ. ಆ ರಕ್ತವನ್ನು ಆಚೆ ಕಳಿಸೋದು ಹಲಾಲ್ ಕಟ್ ಮೂಲಕ. ನೀವು ಯಾವ ಆಹಾರದಲ್ಲಿ ಮೂತ್ರ ಇರಬಾರದು ಅಂತ ಹೇಳ್ತೀರೋ ಆ ಪದ್ಧತಿ ಹಲಾಲ್ ಪದ್ಧತಿ ಸ್ವಾಮಿ. ಇದು ಇಸ್ಲಾಂ ಇರೋದು, ಸುಮ್ಮನೆ ಏನೂ ಇಲ್ಲ. ಇದು ದೇವನ ಹತ್ರ ಅಂತ ಬಂದಿರುವ ಧರ್ಮ ಇದು. ಇದರಲ್ಲಿ ಏನು ತಪ್ಪು ಕಾಣಕ್ಕೆ ಸಾಧ್ಯ ಇಲ್ಲ. ಪರ್ಫೆಕ್ಟ್ ಆಗಿದೆ, 100%. ಇದ್ರಲ್ಲಿ ಡೌಟೇ ಬೇಡ. ಲಾ ರೈಬ ಫೀ ಹುದಲ್ ಲಿಲ್ ಮುತ್ತಕೀನ್ ಅಂತ ಕುರಾನ್ ಹೇಳ್ಕೊಡುತ್ತೆ. ಲಾ ರೈಬ ಫೀ, ಇದರಲ್ಲಿ ಯಾವುದೇ ಸಂಶಯ ಬೇಕಿಲ್ಲ, ಯಾವುದೇ ಡೌಟ್ ಬೇಕಿಲ್ಲ. ಹುದಲ್ ಲಿಲ್ ಮುತ್ತಕೀನ್, ಯಾರು ದೇವನನ್ನು ಅರಿತು ಭಯಪಟ್ಟು ಜೀವನ ಮಾಡ್ತಾನೋ ಅವನಿಗೆ ಇದು ಒಂದು ನೇರವಾದ ದಾರಿಯನ್ನು ತೋರಿಸುತ್ತೆ ಅಂತ ಕುರಾನ್ ಹೇಳ್ಕೊಳ್ಳುತ್ತೆ. ಹಾಗಾಗಿ ಪ್ರಮೋದ್ ಮುತಾಲಿಕ್ ಅವರೇ, ನಿಮ್ಮಂಥವರಿಗೆ ನಾವು ಹೇಳ್ಕೊಳ್ಳೋದೇನೆಂದ್ರೆ, ನಿಮ್ಮ ವಯಸ್ಸಾಗಿದೆ, ಮತ್ತೆ ನಿಮ್ಗೆ ಏನೋ ಒಳ್ಳೆ ಹೋರಾಟಗಳೆಲ್ಲ ಮಾಡ್ತೀರಾ, ಎಷ್ಟೋ ಒಳ್ಳೆ ವಿಚಾರಗಳೆಲ್ಲ ಮಾತಾಡ್ತೀರಾ. ಅಂತ ವಿಚಾರಗಳು ಮಾತಾಡ್ಕೊಂಡು ದ್ವೇಷದ ಕೆಲಸವನ್ನು ಬಿಟ್ಬಿಡಿ ಸ್ವಾಮಿ, ಬೇಡ. ನೀವು ಮತ್ತೆ ಎಲ್ಲರೂ ಮನುಷ್ಯರಾದ ನಂತರ ನಾವು ಮನುಷ್ಯರ ತರ ಜೀವನ ಮಾಡೋಣ, ಪ್ರಾಣಿಗಳ ತರ ಜೀವನ ಮಾಡಬೇಕಾಗಿಲ್ಲ, ಮನುಷ್ಯರ ತರ ಜೀವನ ಮಾಡೋಣ. ನೋಡಿ, ಅಲ್ಲೆಲ್ಲೋ ಒಂದ್ ಕಡೆ ಅಫ್ಘಾನಿಸ್ತಾನಲ್ಲಿ ಯಾವನೋ ಒಬ್ಬ ಜಿಹಾದಿ ಅಂತ ಹೇಳ್ಕೊಂಡು ಟೆರರಿಸಂ ಮಾಡ್ತಾನೆ, ಇಲ್ಲ ಅಲ್ಲೇನೋ ಒಬ್ಬ
ISIS ಅಂತ ಹೇಳ್ಕೊಂಡು ಅವನೆಲ್ಲ ಒಂದ್ ಕಡೆ ಜಿಹಾದಿ ಅಂತ ಅವನ್ ಕೆಲಸ ಮಾಡ್ತಾನೆ. ಅವರೆಲ್ಲ ನಮ್ಗೆ ಮಾದರಿ ಅಲ್ಲ, ಅವರೆಲ್ಲ ನಮ್ಗೆ ಒಳ್ಳೆ ದಾರಿಯನ್ನು ತೋರಿಸೋರಲ್ಲ, ನಾವು ಅವರನ್ನ ಫಾಲೋ ಮಾಡೋರಲ್ಲ, ಅವರ ಅಭಿಮಾನಿಗಳು ಅಲ್ಲ. ಮುಸಲ್ಮಾನರು ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳು, ನಾವು ಅವರನ್ನ ಫಾಲೋ ಮಾಡ್ತೀವಿ. ಅವರು ಕಳುಹಿಸಿದ ಜೀವನದ ಆ ಒಂದು ಆಚಾರ ವಿಚಾರಗಳು ಏನೇನು ನಮ್ಗೆ ಆಜ್ಞೆ ಕೊಟ್ಟಿದ್ರು ಅದರ ಪ್ರಕಾರ ನಾವು ಜೀವನ ಮಾಡ್ತೀವಿ. ಹಾಗಾಗಿ ಪ್ರಮೋದ್ ಮುತಾಲಿಕ್ ಅವರಿಗೆ ನಾನು ಹೇಳ್ಕೊಳ್ಳೋದೇನೆಂದ್ರೆ, ಒಂದೇ ಒಂದು ಸವಾಲ್ ಬಿಡ್ತೀನಿ, ಒಂದೇ ಒಂದು ಸವಾಲ್. ನೀವು ಎಲ್ಲರ ಮುಂದೆನೂ ನೀವು ಹೇಳಿದಿರಿ ಮುಸಲ್ಮಾನರು ಉಗುಳ್ತಾರೆ, ಮುಸಲ್ಮಾನರು ಮತ್ತೆ ಏನ್ ಮಾಡ್ತಾರೆ, ಮೂತ್ರವನ್ನು ಊಟದ ಆಹಾರದಲ್ಲಿ ಹಾಕೊಡ್ತಾರಂತ. ಎಲ್ಲಾದ್ರೂ ಒಂದು ಕಡೆ ಕುರಾನ್ ಅಲ್ಲಿ ಇಂಥದ್ದು ಮಾಡಿ ಅಂತ ಹೇಳಲಾಗಿದ್ರೆ ತೋರಿಸ್ಬಿಡಿ ಸ್ವಾಮಿ, ತೋರಿಸ್ಬಿಡಿ, ನಿಮ್ಗೆ ಸಲಾಂ ಹೇಳ್ಕೊತೀನಿ. ನೀವು ಬಹಳ ಒಳ್ಳೆ ವಿಚಾರಧಾರಿ ಅಂತ ನಾವು ಹೇಳ್ಕೊತೀವಿ. ಒಂದು ವೇಳೆ ನಿಮ್ ಕೈನಲ್ಲಿ ಅದು ಆಗಿಲ್ಲ ಅಂದ್ರೆ ನೀವು ಎಲ್ಲರ ಮುಂದೆ ಕ್ಷಮಾಪಣೆ ಕೇಳ್ಬೇಕಾಗಿರುತ್ತೆ ಮನುಷ್ಯನಾಗಿದ್ರೆ. ಇಲ್ಲ ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ನಿಮ್ಮಂಥವರು ಸುಳ್ಳು ಹೇಳುವರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಸವಾಲು ನಿಮ್ಗೆ, ಜನರಿಗೆ ಎಲ್ಲರೂ ನೋಡ್ತಾ ಇದಾರೆ, ಮುಸಲ್ಮಾನರು ಹಿಂದೂಗಳು ಎಲ್ಲರೂ ನೋಡ್ತಾ ಇದಾರೆ, ಎಲ್ಲರೂ ಗೊತ್ತಾಗತ್ತೆ ಯಾರು ಸತ್ಯವಂತರು ಯಾರು ಸುಳ್ಳು ಮಾತಾಡುವರು ಅಂತ. ನಾವು ಕೂಡ ಎವ್ರಿ ಡೇ ನಾವು ಹಲಾಲಿನ ಫುಡ್ ಅಂದ್ರೆ ಆಹಾರ ಪದ್ಧತಿಗಳನ್ನ, ಆಹಾರ ವಸ್ತುಗಳನ್ನ ನಾವು ಹಿಂದೂಗಳ ಹತ್ರದಿಂದ ನಾವು ತಗೊಳ್ತೀವಿ. ರೈತರು ಮುಸಲ್ಮಾನರಲ್ಲಿ ಇದ್ದಾರೆ, ಹಿಂದೂಗಳಲ್ಲಿ ಇದ್ದಾರೆ, ಅವ್ರ ಹತ್ರದ ವ್ಯಾಪಾರ ಮಾಡೋರು ನಾವೇನ್ ಮಾಡ್ತೀವಿ, ರೈತರ ಹತ್ರ ತಗೊಂಡು ಆಮೇಲೆ ಮಾರ್ಕೆಟ್ಗೆ ಹೋಗಿ ಅದನ್ನ ಮಾರ್ಕೆಟ್ಗೆ ಅಲ್ಲಿ ಹೋಗಿ ಸೇಲ್ ಮಾಡ್ತೀವಿ. ಸೊ ಹಾಗಾಗಿ ನಮ್ಮಲ್ಲಿ ಒಬ್ರು ನಾವು ಬೇಕಾದವರು, ನಾನು ಕೂಡ ಅಲ್ಲಿ ಬೇಕಾಗಿದೆ, ನಾವು ವ್ಯಾಪಾರ ಮಾಡುವವರು, ನಮ್ಗೆ ಸಹಾಯ ಮಾಡೋರು ರೈತರು, ನಾವಿಬ್ರು ಒಗ್ಗಟ್ಟಾಗಿನೇ ಇರ್ಲೇಬೇಕಾಗಿರುತ್ತೆ. ನಿಮ್ಮಂತವ್ರು ಬಂದ್ಬಿಟ್ಟು ಇಲ್ಲೇ ನೀನು ಮುಸಲ್ಮಾನರ ಹತ್ರ ತಗೊಳ್ಬೇಡ, ಇಲ್ಲ ಅವನಿಗೆ ನೀನ್ ವ್ಯಾಪಾರ ಮಾಡ್ಬೇಡ ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾರ್ಕೆಟ್ಗೆ ಏನ್ ಬಂದ್ ಸಿಗಲ್ಲ. ರೈತರು ಅದು ಮಾಡ್ಬೇಕಾಗಿದ್ರೆ ಅವ್ರ ಕೆಲಸ ಮಾಡ್ತಾರೆ, ನಾವು ಮಾಡ್ಬೇಕಾದ ಕೆಲಸ ಮಾಡಿದ್ರೆ ಮಾತ್ರ ಎಲ್ಲರ ಮನೆಗೆ ಹೋಗಿ ಆಹಾರ ಸಿಗತ್ತೆ. ಸೊ ಹಾಗಾಗಿ ಟ್ರಾನ್ಸ್ಪೋರ್ಟ್ ಕೆಲಸ ಮಾಡೋನು ಮುಸಲ್ಮಾನರು ಇದ್ದಾನೆ. ಇಲ್ಲಿ ಇರೋತಕ್ಕಂಥ 70 to 80 90% ಮುಸಲ್ಮಾನರು ಕಾರ್ ಡ್ರೈವರ್ಸ್, ಲಾರಿ ಡ್ರೈವರ್ಸ್ ಇದ್ದಾರೆ. ಈ 70 to 90% ಡ್ರೈವರ್ಸ್ KSRTC ಎಲ್ಲರೂ ಬಂದು ಒಂದಿನ ಬಂದ್ ಮಾಡ್ಬಿಟ್ರೆ ನೀವು ಸಿಟಿಯನ್ನು ಚಲಾಯಿಸಕ್ಕೆ ಚಾನ್ಸ್ ಇಲ್ಲ. ಅದೇ ರೀತಿ ಮಾಂಸ ಬಂದು ಎಲ್ಲ ಮಾರ್ಕೆಟ್ಗೆ ಹೋಗೋದು, ಮಾಂಸ ಬಂದು ಈ ಕಸಾಯಿ ಕೆಲಸ ಮಾಡೋದು ಮುಸಲ್ಮಾನರು ಅನೇಕರು ಮಾಡ್ಬಿಟ್ಟು ಅದ್ ಬಂದು ಹೋಟೆಲ್ಗೆಲ್ಲ ಹೋಗುತ್ತೆ, ಎಲ್ಲಾ ಕಡೆ ಹೋಗುತ್ತೆ. ಒಂದು ದಿನ ಅವ್ರ ಕೆಲಸ ಮಾಡಿ ಅಂದ್ರೆ ಇಲ್ಲಿ ಎಷ್ಟು ನಷ್ಟ ಆಗತ್ತೆ ಅಂತ ಗೊತ್ತಾಗತ್ತೆ. ಸೊ ಹಾಗಾಗಿ ನೀವು ಮಾಡ್ಬೇಕಾದ್ರೆ ಜಟ್ಕಾ ಕಟ್ಟು ಮಾಡಿ ಸ್ವಾಮಿ. ನಿಮ್ಮ ಬಿಸ್ನೆಸ್ ನಲ್ಲಿ ಯಾರು ನಾವು ಏನ್ ಬಂದು ನಮ್ಗೊಂದು ಭಾಗ ಕೊಡಿ ಅಂತ ಕೇಳಿಲ್ಲ. ಸುಳ್ಳು ಪ್ರಚಾರ ಮಾಡ್ಬಿಡಿ, ಸುಳ್ಳು ಪ್ರಚಾರ ಮಾಡ್ಬಿಡಿ. ಮತ್ತೆ ಅದೇ ರೀತಿ ನಮ್ಗೆ ಹಲಾಲು ಏನೇನು ಹಲಾಲ್ ಆಗತ್ತೆ ಅಂದ್ರೆ ಬರೀ ಮಾಂಸ ಮಾತ್ರ ಹಲಾಲ್ ಇಲ್ಲ. ಅಕ್ಕಿ, ರೈಸು, ಮತ್ತೆ ಗೋಧಿ, ಮತ್ತೆ ಏನೇನು ಹಣ್ಣು, ತರಕಾರಿ, ಇದೆಲ್ಲ ಬಂದು ನಮ್ಗೆ ಹಲಾಲು. ಹಲಾಲ್ ಅಂದ್ರೆ ದೇವನು ಅನುಮತಿ ನೀಡಿದ್ದಾನೆ, ಒಳ್ಳೇದು ತಿನ್ನು ಅಂತ. ಸೊ ಈ ಪದಾರ್ಥಗಳು ಎಲ್ಲಿಂದ ಸಿಗತ್ತೆ? ನಾವು ಹಿಂದೂಗಳ ಹತ್ರನೇ ತಗೊಳ್ತಿದ್ವಿ, ಹಿಂದೂಗಳ ಹತ್ರನೇ ತಗೊಳ್ತೀವಿ, ಅವ್ರ ಹತ್ರ ನಾವು ವ್ಯಾಪಾರ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಅಲ್ಲಿ ನಾವು ತಗೊಳ್ಳುವಾಗ ಹಿಂದೂ ಹತ್ರ ತಗೊಳ್ಬಾರ್ದಂತ ನಮ್ಮಲ್ಲಿ ಏನಿಲ್ಲ. ಏನು ಹಲಾಲ್ ಕಟ್ ಮಾಡದೆ ನಾವು ತಿನ್ನಂಗಿಲ್ಲ. ಯಾವುದೇ ಒಂದು ಜೀವಿಯನ್ನು ವಧೆ ಮಾಡುವಾಗ ದೇವರ ನಾಮ ತಗೊಳ್ಳದೆ ನಾವು ಬಂದು ತಿನ್ನೋಂಗಿಲ್ಲ. ಸೊ ಅದೇ ಪದ್ಧತಿ ಬಂದು ಯಹೂದಿಗಳು ಕೂಡ ಮಾಡ್ತಾರೆ. ಯಹೂದಿಗಳು ಕೋಶರ್ ಅಂತ ಕರಿತಾರೆ, ನಾವು ಹಲಾಲ್ ಅಂತ ಕರಿತೀವಿ. ಕೋಶರ್ ಅಂದ್ರೆ ಆ ವಧೆ ಮಾಡುವಾಗ ದೇವರ ನಾಮವನ್ನು ಉಚ್ಚರಿಸ್ತಾ ಆ ವಧೆ ಮಾಡ್ಬೇಕು. ಯಾಕಂದ್ರೆ ಪರ್ಮಿಷನ್ ಅವನ ಹತ್ರ ತಗೊಳ್ಬೇಕು. ಯಾವುದೇ ಜೀವವನ್ನು ತಗೊಳಕ್ಕೆ ಯಾರಿಗೂ ಅನುಮತಿ ಇಲ್ಲ. ಜೀವಂತವಾಗಿ ಇರ್ಬೇಕಂತ ಊಟ ಮಾಡೋಕ್ಕೋಸ್ಕರ, ಅವನು ಒಂದು ವೇಳೆ ಆಹಾರಕ್ಕೋಸ್ಕರ ಅವನು ಪ್ರಾಣಿಯ ವಧೆ ಮಾಡಿದ್ರೆ ಅದಕ್ಕೆ ಮಾತ್ರ ಅನುಮತಿ ಇದೆ. ಸುಮ್ನೆ ಟೈಮ್ ಪಾಸ್ಗೆ ಹೋಗ್ಬಿಟ್ಟು ಒಂದು ಪ್ರಾಣಿಯನ್ನು ಕೊಂದು ಹಾಕೋದು ಇದೆಲ್ಲ ಬಂದು ದೇವನಿಗೆ ಹಿಡಿಸದೇ ಇರುವ ಕೆಲಸ. ಸೊ ಹಾಗಾಗಿ ನಾವೇನು ಮುಸಲ್ಮಾನರು ಹಿಂದೂಗಳ ವಿರೋಧಿಗಳಂತ ನಾವೇನು ಭಾವಿಸ್ತಿಲ್ಲ. ನೀವು ಅಂತ ವಾತಾವರಣ ಉಂಟು ಮಾಡ್ತಿದ್ರಿ. ನಾನು ಈ ಟಾಪಿಕ್ ನಲ್ಲಿ ನಿಮ್ಮ ವಿಚಾರ ಬಗ್ಗೆ ಮಾತಾಡಿದ್ದು ನನಗೆ ಟೈಮ್ ವೇಸ್ಟ್. ನನ್ಗೆ ಮಾತ್ರ ಟೈಮ್ ವೇಸ್ಟ್ ಇಲ್ಲ, ಇಡೀ ಈ ವೀಕ್ಷಕರಿಗೆ ಟೈಮ್ ವೇಸ್ಟ್. ಮತ್ತೆ ಯಾರ್ಯಾರು ಇನ್ನೂ ನೋಡ್ತಾರ ಇದ್ರ ಬಗ್ಗೆ, ನೀವು ಮಾತಾಡಿರುವ ಈ ಪ್ರೆಸ್ ಮೀಟ್ ಬಗ್ಗೆ ಮಾತಾಡಿರೋ ಎಲ್ಲರಿಗೂ ಟೈಮ್ ವೇಸ್ಟೇ. ಬಟ್ ಮಾತಾಡಿರೋ ಕಾರಣ ಏನಕ್ಕೋಸ್ಕರ ಅಂದ್ರೆ, ರೋಡ್ ನಲ್ಲಿ ಒಬ್ಬ ಇರ್ತಾನೆ ಮುಸಲ್ಮಾನ್, ಪಾಪ ಅವನು ಏನೋ ಒಂದು ಕೆಲಸ ಮಾಡ್ತಿರ್ತಾನೆ, ಅವನಿಗೆ ಅನ್ಯಾಯ ಆಗ್ಬಾರ್ದಂತ ಒಂದೇ ಕಾರಣಕ್ಕೋಸ್ಕರ ಈ ಮಾತನ್ನು ಮಾತಾಡಿದ್ದೀನಿ. ನಿಮ್ಗೆ ದೇವನು ಒಳ್ಳೆಯ ಬುದ್ಧಿಯನ್ನು ಕೊಡ್ಲಿ, ಮತ್ತೆ ಶಾಂತಿಯುತವಾಗಿ ನೀವು ಜೀವನ ಮಾಡ್ಬೇಕಂತ ನಾನು ದೇವನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ವಾಖಿರು ದಾವನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.